ಈಗ ಸೂರ್ಯ ಹೊಂಡಾಕತ್ತಾನ ನೋಡ್ರಿ ಫ್ರೆಂಡ್ಸ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಲಗುಡ್ ಸೂರ್ಯ ಹೊಂಡತಿದ್ಲ ದಿನ. ಇವತ್ತು ಬರೋಬ್ಬರಿ ಟೈಮಿಗೆ ಹೊಂಡಾಕತ್ತಾನ. ಇಲ್ಲಿ ಕಸ ಹುಡುಗಿನ್ರಿ ನಾವಿ. ಈಗ ರಂಗೋಲಿ ಹಾಕೋದೊಂದು ಬಾಕಿ ಐತಿ, ಹಾಕೋಣ. 15 ಆಗಸ್ಟ್ ಅದಲ್ರಿ, ಚಿನ್ನು ಬಿ ಸಾಲಿಗೆ ತಯಾರಾಗಕತ್ತಾಳ. ಬಿಟ್ಟು ಕಸ ಹುಡುಗಿ ರಂಗೋಲಿ ಹಾಕಿ ಹೋಗ್ಲಿಕ್ಕೆ ಕೂತಿಲ್ಲ. ಅದೇ ಈಗ ರೆಡಿ ಆಗ್ಯಾವ ನೋಡ್ರಿ ಚಿನ್ನು. ಇಂಥವು ಪ್ಯಾಂಟ್ ಹೇಳ್ಯಾರ್ತ. ಇದು ಮನೆಯಿಂದ ಜೀನ್ ಪ್ಯಾಂಟ್ ಹಾಕೊಂಡಾಳ. ಇದೊಂದು ಟಾಪ್ ತಂದೀವಿ ನೋಡ್ರಿ ಚೇಂಜ್ ಮಾಡಿ. ಹೋಗು ಪೌಡ್ರ್ ಹಚ್ಚುವ, ಹೋಗು. ನೋಡ್ರಿ ರಂಗೋಲಿ ಸಿಂಪಲಾಗಿ ಹಾಕೀನಿ, ಯಾಕಂದ್ರೆ ಗಡ್ಬಡಿ ಭಾಳ ಐತಿ. ಹೋಗ್ಕೊಡ್ಲಿಕ್ಕೆ ಹೋಗ್ಬೇಕಾಗ್ಯದ್ರೀಗ. ಹೋಲಿನಾ ಹುಡುಗದ ಅವ್ವ ಯೂಸರ್ ಒಳಗೆ ರಂಗೋಲಿ ಹುಡುಗದ. ನೋಡ್ರಿ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಯಾವ ರೀತಿ ಕಾಣಿಸ್ತು. ಬೆಳಗ್ಗೆನೆ ಹೂವು ಕಡೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಸೋನು ಈಗ ಬಂದು ಕಡ್ಲಿತಾನ. ನಾನು ಈಗ ಹೊಂಟಿದ್ದೆ ಚೀಲ ತೊಗೊಂಡು. ಅವ್ರ ಪಪ್ಪ ತಿರುಗಿ ಒಂದು ಮುಂಬು ಕಡ್ದಾರಿ. ಸಬ್ಸಿ ಪಲ್ಯ ನೋಡ್ರಿ, ಅವ್ರು ಒಂದು ಮುಂಬು ಕಡ್ದಾರ. ಚೀಲೆ ಇಲ್ಲ ನೋಡ್ರಿ, ಅದೇ ತಂದ ನಾ ಮಣ್ಣಿಂದು ಚೀಲಗಳು ಎಲ್ಲ ಕಡೆ ಹುಡ್ಕಾಡ್ದೆ, ಏನು ಮಾಡಲಿ, ಇಲ್ಲ. ಹೂ ಕಡೆಮ್ರಿ ಚಿನ್ನೋಗಿ ಹೋಗತ್ತೆ ಹೇಳಿ ಬಂದಿದ. ಇದಕ್ಕಿಲ್ಲ ಅಚ್ಚ ಕಡೆ ಹೋಲಿ, ಅಚ್ಚ ಕಡೆ ಸಾಲಿಗೆ ಹೋಗಮ್ರಿ. ಇದೊಂದು ಹಿಡಿಯಪ್ಪ, ಸಾವ್ಕಾಸ ಭಾಳ ಜಲಸ್ಬೇಡ. ಚೀಲ ಮಗ್ಗಲ್ ಕರ್ದು ಬಾದ್ಲಿ ತುಂಬ್ತ ನೋಡ್ರಿ. ಹಿಂಗಾಗೋದು ತೆಗಿಬೇಕಾಗ್ತವ ನೋಡ. ಹಾಕಕ್ಕೆ ಕೊಟ್ಟತ ಚಿನ್ನು ಅಲ್ಲಿಟ ನೋಡ್ರಿ. ಸೋ ಕಡ್ದೆವು, ಅಲ್ಲೊಂದು ಚೀಲ ಕಡ್ದೆವು, ಅರ್ಧ ಹೊಲ ಕಡ್ದು ಬಿಟ್ಟು ಬಂದೆವು ನೋಡ್ರಿ. ಜಾಸ್ತಿ ಆತಾವತ್ ಹೇಳಿ ಚೀಲಗಳು ಒಂದಿಲ್ರಿ. ಲಕ್ಷ್ಮಿ ತೆಗೆದು ಆ ಕಡೆ ಕುಂಡ್ರಿಸಿನ ನೋಡ್ರಿ. ಪೂಜೆ ಅಂತೂ ಈ ರೀತಿ ಮಾಡೀನಿ. ಈ ಸ್ವಾಮಿ ಸಮರ್ಥ ಮೂರ್ತಿದು ಇದು ಕಾಗದ ಏನೈತಿ ಅಲ್ರಿ, ಕಾಗದ ಎದ್ದು ದೂರಿಂದ ಹಂಗೆ ಡಾಗಡ ಕಾಣಿಸ್ಲತ್ತದ ನೋಡ್ರಿ. ನೋಡ್ರಿ ಇವತ್ತಿನ ಪೂಜೆ ಈ ಥರ ಮಾಡಿದ. ನಿನ್ನೆ ಲಕ್ಷ್ಮಿ ಪೂಜೆ ಮಾಡಿದೇವಲ್ರಿ, ಅದಕ್ಕೆ ಎಲ್ಲ ಇಳಿಸಿ ಸೋನು ಮಾಡ ನಾನು ಕಚ್ಚಿ ಬಿಚ್ಚಿ ಮಾಡ್ತಾನಂಥೇಳಿ ಎಲ್ಲ ತೆಗೆದು ನಾನೇ ಮಾಡೀನಿ ನೋಡ್ರಿ. ಆರತಿ ಭೀ ನಿನ್ನ ಬೆಳಗುದು ಆರತಿ ಇದ್ವಲ್ಲ, ಅವು ಆರತಿ ಭೀ ಹಚ್ಚಿ ಬೆಳಗ್ದೆ ನೋಡ್ರಿ. ಇವತ್ತಿನ ಪೂಜೆ ಈ ರೀತಿ ಐತೆ ನೋಡ್ರಿ. ಇನ್ನು ಅಡುಗೆ ಮಾಡ್ಬೇಕ್ರಿ. ಐತೆ ನೋಡ್ರಿ. ಇದು ನೋಡ್ರಿ ಲಕ್ಷ್ಮಿ ಕೊಳ್ಳನು ಗುಂಡ ಬೋರ್ಮಾಳ
ಪೂಜೆ ಇಳಸಾಳಿಗೆ ತೆಗೆದು ಹಾಕ್ಕೊಂಡಿನಿ. ಎಷ್ಟು ದಪ್ಪದ ನೋಡ್ರಿ, ಇದು ಎಷ್ಟು ದಪ್ಪ ಕಾಣಿಸ್ಲತ್ತವ. ತೆಗೆದು ಹಾಕ್ಕೊಂಡೇನಿ ನಾನೇ ಕತ್ತಿಗೆ ತೆಗೆದು ಇಡ್ಬೇಕಂತ ಹೇಳಿ. ಚಿನ್ನು ಭೀ ಸಾಲಿಗೆ 15 ಆಗಸ್ಟ್ ಐತೆಲ್ಲ ಹೋಗ್ಯಾಡ್ರಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸಾಕತ್ತದ. ಯಾಕಂದ್ರೆ ಕಿನ್ ಸಾಲಿ ಸಂಬಂಧ ಗಡಿಬಿಡಿ ಆತಿತ್ತು. ಈಗ 8 ಆಗ್ಯದ್ರಿ ಟೈಮ್. ಹೂವು ಕಡ್ದು ಎಲ್ಲ ಕೆಲಸ ಮುಗಿಸಿ ಜಳಕಾಯ್ತು ಮಾಡೋಕ್ಕೆ 8 ಆಗ್ಯದ. ಆಯ್ತು, ಈಗ ಅಡುಗೆ ಮಾಡೋದ್ರಿ. ಅಡುಗೆ ಕೆಲಸ ಮಾಡೋದು. ಮತ್ತೆ ಸಿಗೋಣ ರೀ. ಇಲ್ಲಿ ನೋಡ್ರಿ ಹಾಲವ. ಒಂದು ಸ್ವಲ್ಪ ಚಹಾ ಮಾಡ್ಕೊತೇನೆ ರೀ. ನಂದು ಚಹಾ ಯಾವ ರೀತಿ ಇರ್ತದಂತ ನೋಡಂಬರಿ. ನೋಡ್ರಿ, ಒಂದು ಸ್ವಲ್ಪ ಚಾಪತ್ತಿ ಹಾಕೊಂಡ್ರಿ, ಜಾಸ್ತಿ ಏನು ಬೇಡ್ರಿ. ಇಲ್ಲ ನೋಡ್ರಿ, ಬೆಲ್ಲ ಅದ ರೀ. ಸಕ್ಕರೆ ಇಷ್ಟೇ ಬೆಲ್ಲ ಚಾಪತ್ತಿ ಹಾಕಿ ಮಸ್ತಾಗಿ ಕುದಿಸಿ ಚಹಾ ಕುಡಿದು ನೋಡ್ರಿ. ಕುದಿಲ್ರಿ ಒಂದು ಸ್ವಲ್ಪ ಕಾಕ. ಮಸ್ತ್ ಆಗ್ತದ್ರಿ ಬೆಲ್ಲ ಚಹಾ. ಬೆಲ್ಲ ಕರ್ಗುತ್ತಾನ ಇಟ್ಟೆ ಕುದಿಸೋದ್ರಿ. ಅದಕ್ಕೆ ಜಾಸ್ತಿ ಕುದಿಸ್ದೇವಂದ್ರೆ ಒಳ್ಳೆ ಚಾನ್ಸಸ್ ಇರ್ತದ. ಅದ್ರ ಸಂಬಂಧ ಬೆಲ್ಲ ಕರಗ್ತಂದ್ರೆ ಆಯ್ತು ನೋಡ್ರಿ, ಚಹಾ ರೆಡಿ. ಈಗ ಒಂದು ಎದ್ರಾಗ ಬಟ್ಲ ಸೋಸ್ತೀನಿ ರೀ. ಅದೇ ಗ್ಯಾಸ್ ಮೇಲೆ ಹಾಲು ಕಾಯ್ಕಿಡ್ತೀನಿ. ಮತ್ತು ಹಾಲು ಬೇಕಾಯ್ತು. ಪಲ್ಯ ಎಲ್ಲ ಅಟ್ಟೆದ. ಪಲ್ಯ ಏನು ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಚಿಂತೆ ಐತೆ ನೋಡ್ರಿ. ಚಿನ್ನು ಇದ್ದಾವಂದ್ರೆ ನಾನು ಸ್ವಲ್ಪ ಕುಡಿತೀನಿವ. ನಾನು ಚಹಾ ಹಾಕಿರು. ಸೋನು ಅಂತೂ ಕುಡಿಯಂಗಿಲ್ರಿ. ಚಹಾದ ಕುಡಿಯಿಲ್ಲ ನೋಡಿ. ಬರ್ರಿ ಫ್ರೆಂಡ್ಸ್, ಬೆಲ್ಲದ ಚಹಾ ಕುಡಿಯೋಣಂತ. ಹಾಲು ಹಾಕಿ, ಹಾಲಿನಾಗೆ ಬೆಲ್ಲದ ಚಹಾ. ಹಾಲು ಭೀ ಒಂದು ಸ್ವಲ್ಪ ಕೈಲ್ರಿ. ಒಂದು ಸ್ವಲ್ಪ ಚೂರು ಕೆನೆ ಹಾಕೋತೀನಿ ರೀ. ಕೆನೆ ಅಂದ್ರೆ ನಂಗೆ ಸಖತ್ ಇಷ್ಟ. ಆಯ್ತು ರೀ, ನಮ್ಮದು ಎಮ್ಮೆನೇನು 10-12 ದಿನದಾಗ ಐತದ. ಮಸ್ತ್ ಬಿಸಿಲು ಬಿದ್ದದ್ರಿ ಇವತ್ತು ಭೀ. ಚಿನ್ನವ ಸಾಲ್ಯಾಗ ಬರ್ರಿ ತಂದಿರತ್ತ. ಸರ್ತಿಗೊಮ್ಮೆ ಇದೇ ಹೇಳ್ತ್ರಿ, ಅವ್ವ ಅಪ್ಪ ಇಬ್ರಿಗೆ ಕರ್ಕೊಂಡು ಬರ್ರಿ ಅಂತ ಹೇಳಿರ್ತೀರಿ ಒಟ್ಟು ಹುಡುಗರಿಗೆ. ನಾವು ಮುಂಜಾನೆ ಅದು ನೋಡ್ತಿರಲ್ರಿ ಫ್ರೆಂಡ್ಸ್, ಹೂವು ಕಡಿಯೋದೊಂದು ಇರ್ತದ. ಹೂವು ಕಡ್ದು ಹೂವು ತೊಗೊಂಡು ಹೋಗ್ಯಾರ್ರಿ ಮಾರ್ಕೆಟ್ಗೆ. ಈಗ ಹೂವು ಹಾಕಿ ಬರೋದಾಗ ಅದ್ರಾಗ ಇಲ್ಲಿ ನಿನ್ನೇನು ರಾಬ್ ಮಾಡಿರಲ್ರಿ, ಅಲ್ಲಿ ರೋಟ್ರು ಹೊಡ್ಲಿಕ್ಕೆ ಬರೋವ್ರ. ಅದೇ ಇಟ್ಟು ಕೆಲಸ ರೋಟ್ರು ಹೊಡ್ಯೋದದ. ಮತ್ತು ಈ ಕಡೆ ಹೂವು ಹಾಕಿ ಬರೋದ ಅದು ಕೆಲಸ. ಅದು ಆಗಂತಾಗ ಲೈಟ್ ಬರ್ತಾವ್ರಿ. ಮೋಟ್ರ್ ಚಾಲು ಮಾಡೋದು. ಇನ್ನೊಂದಂತರೂ ಮನೆ ಕೆಲಸ ಇರ್ತದ. ಮತ್ತು ಅದ್ರಾಗ ಇವತ್ತು ಶನಿವಾರ ಬಾಜಾರ್ ಒಂದು ಐತಿ. ಆಕೆ ಒಟ್ಟು ಚಿನ್ನು ದಪ್ತರ ಹರಿದೋದ್ರಿ. 2 ಕಸಿ ಕಡ್ದಾವಂತ. ಆಕೆ ದಪ್ತರ ಒಂದು ಬೇಡಾಕತ್ತಾಳ. ಊರಾಗ ಹೋಗ್ಬೇಕಂದ್ರೆ ನನಗೆ ಚಾನ್ಸ್ ಇಲ್ಲ. ಯಾಕಂದ್ರೆ ಯಜಮಾನ್ರು ಇದೇ ಕೆಲಸ ಜೋರದ. ಅವರೇ ಹೋದ್ರಂದ್ರೆ ತೊಗೊಂಡು ಬಾತ್ ಹೇಳ್ತೀನಿ. ನಾನು ಮತ್ತೊಂದು ಏನು ತರೋದಿಲ್ರಿ, ದಪ್ತರ ಒಂದೇ ಅದ. ಅದಕ್ಕಾಗಿ ಇಲ್ಲಿ ನೋಡ್ರಿ ಪಲ್ಯ ಎಟ್ಟು ತಂದು ನೋಡ್ರಿ. ನಾ ತಂಬ್ರಂತರೂ ಮದ ಅನ್ನೋದು ಅಲ್ಲೂ
ಅಷ್ಟು ಚಂದ ಕೊತ್ತಂಬರಿ ಅದ. ಒಟ್ಟು ಧಾರ್ನಿ ಇಲ್ಲಲ್ರಿ, ಈಗ ರೇಟ್ ಇಲ್ಲ ಸಂಬಂಧ ಎಲ್ಲ ತೆಗ್ಯಾಕತ್ತೀವಿ ನೋಡ್ರಿ. ಅಷ್ಟು ಮಸ್ತು. ಅದಕ್ಕೆ ರೋಟ್ರು ಹೊಡ್ಲಿಕ್ಕೆ ಟ್ಯಾಕ್ಟರ್ ಬಂದದ್ರಿ ಹೊರಗೆ. ಅದೆಲ್ಲ ಹೊಡಿತಾರತ್ತ ಪಲ್ಲಿ ಹೊಲ ಎಲ್ಲ ಹುಲ್ಲು ಜಾಸ್ತಿ ಆಗ್ಯದ. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಕೊತ್ತಂಬರಿ ತರ್ಬೇಕಂತ ಹೇಳಿ ಹೋಗಿ ಮತ್ತೊಂದು ಸ್ವಲ್ಪ ಪಾಲಕ ಹುಂಚಿ ಪಲ್ಲಿ ಎಲ್ಲ ಕಿತ್ಕೊಂಡು ಬಂದು ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಪುಂಡಿ ಪಲ್ಲೆ ಕಿತ್ತೋ ಸೋನು ಒಂದಿದ ಕಿತ್ತಿಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ರೀ. ಎಷ್ಟು ಮಸ್ತ್ ನೋಡ್ರಿ. ಸಬ್ಸಿ ಪಲ್ಯ ಭೀ ತಂದೀನಿ ರೀ. ಸಬ್ಸಿ ಪಲ್ಯನೇ ಮಾಡ್ತೀನಿ ಇವತ್ತು. ಪಲ್ಯ ಎಲ್ಲ ಥರ ಪಲ್ಯ ಅದ. ಹುಲ್ಲು ಜಾಸ್ತಿ ಆಗ್ಯದ್ರಿ ಅದ್ರಾಗ. ಅದಕ್ಕಾಗಿ ಹನಿ ಹಾರ ಎಲ್ಲ ರೋಟ್ರು ಹೊಡೆ ತೆಗಿಲಕ್ಕ ನಂಗೆ ಎಷ್ಟು ಹತ್ತದ ನೋಡ್ರಿ. ರವೆ ಭೀ ಹುರಿದಿಟ್ಕೊಂಡೇನಿ ರೀ. ರವೆ ಹಾಕಿ ಉಪ್ಪಿಟ್ಟು ಮಾಡ್ತು ಅಡುಗೆ ಹಂಕತಿಗೆ ಮಾಡ್ತೇನೆ ರೀ. ಸಬ್ಸಿ ಪಲ್ಯ ತಂದಿದ್ದಲ್ಲ, ಸಬ್ಸಿ ಪಲ್ಯ ಮಸ್ತಾಗಿ ಚಪಾತಿ ಮಾಡು ನಂತರ ಸುಮ್ಮನೆ ಇದು ಥೋಡೆ ಪಲ್ಯ ಕಾಲಾಗ ಒಟ್ಟು ಹುಲ್ಲಾಗಿ ಕೂತಾವ್ರಿ ಹೊಲ. ಅದಕ್ಕೆ ಹೊಡೆಯಲೇಕ್ರಿ ಎಲ್ಲ. ಮತ್ತು ಸ್ವಚ್ಛ ಆಗ್ತದ, ಮತ್ತೆ ಏನಾರು ಹಾಕೋಕೆ ಬರ್ತದೆ. ನೋಡ್ರಿ ಇಲ್ಲಿ ಇಷ್ಟು ಬ್ಯಾಳೆ ನೆನೆಕದ ತಂದಿಪ್ಪ. ವಾ ಎರಡು ಸಣ್ಣ ಅಂತಂದೇವು. ಸೋಸ್ಲು ಕೆಟ್ಟ ಕಾಡ್ತದದು. ಈ ಮಾಡ ನೋಡಿದು ಆ ಬುಟ್ಟಿ ಬುಟ್ಟ್ಯಾಗ ಇಡು ಸೋನು. ಆ ಪ್ಲಾಸ್ಟಿಕ್ ಬುಟ್ಟ್ಯಾಗ ಸೋನು ತಂದಿದ್ಯಾ ನೋಡ್ರಿ. ಪುಂಡಿ ಪಲ್ಯ ತಂದಾನ, ಒಂಟೆ ಅಕ್ಕಿ ತಂದಾನ. ಒಟ್ಟು ಎಲ್ಲ ಸಣ್ಣಂದು ಆಯ್ತು. ದೇಟ್ ಸಣ್ಣ ಇದ್ದು ತಂದಾನ ರೀ. ಸೋಸ್ಲಕ್ಕೆ ಹೈರಾಣ ಮಾಡ್ತದೆ ಇದು ಮಣ್ಣು ಮಸಿ ತಂದಾನ. ಒಟ್ಟು ಉಪ್ಪಿಟ್ಟು ಅಂತೂ ರೆಡಿ ಐತೆ ನೋಡ್ರಿ. ಬಾರತ್ತಮ್ಮ ಉಪ್ಪಿಟ್ಟು. ಇನ್ನು ಫೇವ್ರೇಟ್ ಉಪ್ಪಿಟ್ಟು ಮಾಡಿದ್ದು ನೋಡಿ. ಬಾ ಈ ಸಣ್ಣನ್ರವ್ದು ಉಪ್ಪಿಟ್ಟು ಓಡಿಸ್ತದ್ರಿ ಅವ್ರಿಗೆ, ಚಿನ್ನೂಗ ಸೋನು. ಒಂದು ಸ್ವಲ್ಪ ಮೆತ್ತಗನೆ ಮಾಡೀನಿ ರೀ. ನಮ್ಗೆ ಇಷ್ಟ ಆಗ್ತದೆ ಮೆತ್ತಗೆ. ಭಾಳ ಉದುರು ಜಾಸ್ತಿ ಉದುರಾಗನ ಇಷ್ಟ ಆಗಂಗಿಲ್ಲ ರೀ. ಬಾರಪ್ಪಿ ಉಪ್ಪಿಟ್ಟು ತಿಂದು ಅಡುಗೆ ಮಾಡ್ತೀನಿ ರೀ. ಉಪ್ಪಿಟ್ಟು ಅಂತೂ ನನಗೆ ಎಷ್ಟು ಹತ್ತದ ಆಟ ಅರಕ್ತಿದ್ರಿ. ಸೋನು ಹೋಳ್ಗಿದ್ದು ರೀ. ಸಜ್ಕದ ಹೋಳ್ಗೆ ಹಾಲು ಉಂಡಾನ. ಈಗ ಹಸುವಾಗಿಲ್ಲ ಒಲ್ಲಲ್ಲೂ ತನ್ರಿ ಹಂಕತಿಗೆ ಉಂತಂತ ಯಾಕೆ ಉಣಲೆಕ್ರಿ. ನಾವು ಬೈಕ್ತೈತೇನು ರೀ. ಈಗ ನೀರು ಹೊಡೆದ್ವಿ. ಇಲ್ಲಿ 2-3 ಸರಿ ಹೊಡೆದ್ವಲ್ಲ.
ಇಲ್ಲಿ ನೋಡ್ರಿ ಸಬ್ಸಿ ಪಲ್ಯ ಒಣಗಿ ಮಾಡಕ್ಕೆ ಎಣ್ಣೆ ಕಾಯಕ್ಕಿಟ್ಟೀನಿ. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಎಣ್ಣೆ ಅಂತ ಕಾಯ್ದವ, ಜೀರಿಗೆ ಸಾಸಿವೆ ಚಟಪಟ ಅಂದ ಬಳಿಕ ಈಗ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ. ಈಗ ನೋಡ್ರಿ ಹಸಿಮೆಣಸಿನ್ಕಾಯಿ ಹಾಕ್ಯಾರ, ಮಿಕ್ಸಿಗೆ ಹಾಕಿದ್ರಿ ಇದು ಚಟ್ನಿ ಅದು ಹಾಕಿದ. ಈಗ ಇದು ಸಬ್ಸಿ ಪಲ್ಯ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ, ಇದು ಹಾಕ್ತೀನಿ. ಸರಿ ಸೊನ್ನ ಬೆಳಕಿನ ಸರಿ ಇದೆಲ್ಲ ಮಿಕ್ಸ್ ಮಾಡೋಣ್ರಿ. ಇಲ್ಲಿ ನೋಡ್ರಿ ಪಲ್ಯ ಈ ರೀತಿ ಫ್ರೈ ಆಗ್ಯದ. ಈಗ ಬ್ಯಾಳಿ ಕಾಳು ಹಾಕ್ಕೊಂಡು, ಬ್ಯಾಳಿ ನೆನೆಗೆ ಇಟ್ಟಿನಿ ಅಂದ್ರೆ ಅಗಳಿ ಬ್ಯಾಳಿ ಹಾಕಿ ಮಿಕ್ಸ್ ಮಾಡೋಣ ಚಂದ. ಒಂದೊಂದು ನೀರು ಇದ್ದು ರೀ ಹಾಗೆ ಹಾಕಿದ್ದೆ, ಯಾಕಂದ್ರೆ ಬ್ಯಾಳಿ ಉಮ್ಗಾಯ್ಬೇಕಲ್ರಿ ಅದಕ್ಕಾಗಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಸಬ್ಸಿ ಪಲ್ಯಗೆ ಉಪ್ಪು ಜಾಸ್ತಿ ನಡೆಯಂಗಿಲ್ಲ ರೀ, ದೌಡ್ ಉಪ್ಪು ಕೂರಾಗಿಬಿಡ್ತದೆ. ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ತೀನಿ ನಾ. ಮತ್ತು ಒಂದು ಸ್ವಲ್ಪ ಶೇಂಗಾದ ಕೊಟ್ಟ ಹಾಕೊಂಡ್ರಿ, ಮಸ್ತ್ ಆಗ್ತದ್ರಿ ಟೇಸ್ಟ್. ಸಾಕ್ರಿ ಇಷ್ಟೇ. ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಸಂದ್ರಿ. ಇದಕ್ಕೆ ಆಮೇಲೆ ತೋರಿಸ್ತೇನೆ ರೀ ನಾವು ಕುದ್ಬೇಕು. ಈಗ ಇಲ್ಲಿ ಹಿಟ್ಟು ತೊಗೊಂಡಿದ್ರಿ, ಹಿಟ್ಟು ನಾತು ಒಂದು ಸ್ವಲ್ಪ ಪಲ್ಯ ಕುದಿಯತ್ತಾನ ಹಿಟ್ಟು ನಾದೋದು ಆತದ್ರಿ. ಆಯ್ತು ನೋಡ್ರಿ, ಹಿಟ್ಟು ಭೀ ನಾದಿಟ್ಟು ಹಂಗೆ ಪಲ್ಯ ನೋಡಂಬರಿ. ನೋಡ್ರಿ ಯಾವ ರೀತಿ ಕುದ್ದೋದು ಪಲ್ಯ ಮಸ್ತ್ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಸಬ್ಸಿ ಪಲ್ಯ ಒಣಗಿ ಚಪಾತಿ ಮೂಲಂಗಿ ಮಸ್ತ್ ಊಟ ನೋಡ್ರಿ. ಇದು ಸೋನನ್ ತಾಟ್ ನೋಡ್ರಿ. ಇದು 1 ಗಂಟೆ ಆಗ್ಯದ. ಈಗ ಬಂದಾಡ್ರಿ ಚಿನ್ನು ಸಾಲಿಂದು, ಇಲ್ಲಿ ಬಂದಿಂದು ಬಾ. ಚಿನ್ನಂದು ಮುಂಜಾ ಫೋಟೋ ಬಿ ತೆಗ್ಯದ ಅಲ್ಲಿ ನೋಡ್ರಿ. ನಾನು ಹೂ ಕಡೆ ಅದ್ರಾಗ ಈ ಕಡೆ ನಿಂದ್ರೆ ಐಸ್ ಕ್ರೀಮ್ ತಿಂದಾಡ್ರಿ, ಬಾಯಿ ಎಲ್ಲ ಮಾಡ್ಕೊಂಡ. ಉಣಾಯ್ತು ಹೋಗ ಬೈ, ಒಂದು ಫೋಟೋ ಹೊಡಿತ ಹೋಗು. ಅದ್ರ ಮಸ್ತ್ ಆಗ್ಯದ ನೋಡ್ರಿ. ಕತ್ತಲಿ ಬರ್ಲತ್ತು. ಮಮ್ಮಿ ಮುಂದಕ್ಕೆ ನಿಂದ್ರು. ನಾಳೆ ಅಂದರ ಮಣ್ಣಿ ಹಾಳ ಬಡ್ಡಿ ಹತ್ತಿರ್ಲ ಹಾಳು ಅಳಸದಂಗೆ ಅಲ್ಲತ್ತದ. ದಮ್ ನೋಡ ಊದ್ಲಿ ಹೋಯ್ತು. ತಿಕ್ಕೋಬೇಡ ಉರಿತದ.
तेरा टूटा है नंबर ಮಮ್ಮಿ ಅಟ್ ಮುಂದ ನೀ ನೋಡಿ ಅಟ್ ಹಿಂದಿದ್ದಿ ಹ್ಞೂ ಕಮ್ಮದ ಇಲ್ಲಿ ನೋಡ್ದ ಇಲ್ಲಿ ನೋಡ್ರಿ ಹಾಲು ಕಾಯಕ್ಕೆ ಇಟ್ಟೀನಿ ರಾತ್ರಿ ಈಗ 10 ಗಂಟೆಗೆ ಅದು ಟೈಮ್. ಹತ್ತು ಗಂಟೆಗೆ ಆದ್ರೆ ಊಟ ಅಂತೂ ಆಗ್ಯದ. ಹಾಲಿಗೆ ಇಟ್ಟೀನಿ, ಹಾಲು ಕಾಯಿಸ್ಬೇಕಂತೇಳಿ ಅವು ನಿನ್ನಿನ ಹಾಲು ಇಟ್ಟೋಲ್ರಿ ಹೆಪ್ಪ ಹಾಕಿಬಿಟ್ಟಿದ. ಈಗ ಇವಿಟ್ಟು ಹಾಲು ಕಾಯಿಸಿಟ್ಟು ಮುಕ್ಕೊಬೇಕಂದು ಯಜಮಾನ್ರಿಗೆ ಊಟ ಮಾಡ್ರಿಂದ ಹಸು ಆಗಿಲ್ಲತ್ರಿ ಅವ್ರಿಗೆ. ಆಗಡೆ ಹೊತ್ಕೊಂಡು ಉಂಡ್ರೆ ಯಾಕೋ ಹೊಟ್ಟೆ ಮುಳ್ಳು ಹಿಡ್ದಂಗೆ ಅಲ್ಲತ್ತಂದ್ರು. ಅದಕ್ಕೆ ನಾವೆಲ್ಲರೂ ಉಂಡಿದ್ದೇವ್ರಿ ಹಾಲಿನ ಸಂಬಂಧ. ಮತ್ತು ಎದ್ದು ಹಾಲು ಕಾಯ್ಸೋದೈತೆ ನೋಡ್ರಿ. ಮತ್ತು ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ. ನಿಮ್ಮದು ಎಲ್ಲರದು ಊಟ ಆಯ್ತು ಅನ್ಕೋತೀನಿ. ಮತ್ತೆ ಸಿಗೋಣ ರೀ ನಾಳಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.